ಹೊಸಕೋಟೆ ತಾಲೂಕಿನ ಜಡಿಗೇನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಅದ್ದೂರಿ ಸ್ವಾಗತವನ್ನ ಕೋರಿ ಪುಷ್ಪ ನಮನಗಳನ್ನು ಸಲ್ಲಿಸುವ ಮುಖಾಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜೆಎಂ ರಮೇಶ್, ಉಪಾಧ್ಯಕ್ಷೆ ರಾಧಿಕಾ, ಗ್ರಾಮ ಪಂಚಾಯಿತಿ ಸದಸ್ಯ ಜೆಆರ್ಡಿ ಮಂಜುನಾಥ್ ಸೇರಿದಂತೆ ಇತರೆ ಗಣ್ಯರು ಚಾಲನೆ ನೀಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಜೆಆರ್ಡಿ ಮಂಜುನಾಥ್ ಮಾತನಾಡಿ, ಸಂವಿಧಾನ ರಚನೆಯಾಗಿ 75 ವರ್ಷಗಳೇ ಕಳೆದಿದೆ, ಆದರೆ 10% ಜನಕ್ಕೆ ಮಾತ್ರ ಸಂವಿಧಾನ ಅರ್ಥ ಆಗಿದೆ ಎಂದು ನನ್ನ ಭಾವನೆ. ಆದ್ದರಿಂದ ಸಂವಿಧಾನವನ್ನ ಎಲ್ಲ ಭಾಷೆಗಳಲ್ಲಿ ಮಕ್ಕಳ ಪಾಠವಾಗಿ ಒಂದು ವಿಷಯವಾಗಿ ಅಧ್ಯಯನ ಮಾಡಲು ಸರ್ಕಾರಗಳು ಅವಕಾಶ ಮಾಡಿಕೊಡಬೇಕು ಎಂದು ತಿಳಿಸಿದ್ದಾರೆ. ಸಂವಿಧಾನ ಜಾಗೃತಿ ಕಾರ್ಯಕ್ರಮ ಅಂತೇಳಿ ಒಂದು ರೂಪಿಸಿ ಏನಕ್ಕೋಸ್ಕರ ಈ ಕಾರ್ಯಕ್ರಮನ ಅಳವಡಿಸಿದ್ರು ಅಂದರೆ ಅದನ್ನು ಫಸ್ಟ್ ನಾವು ತಿಳ್ಕೊಬೇಕಾಗ್ತದೆ. ಏನು, ಈಗ ನಮ್ಮ ಸಂವಿಧಾನ ರಚನೆಯಾಗಿ 75 ವರ್ಷ ಆಗಿದೆ. ಆದರೂ ನಮ್ಮ ಸಂವಿಧಾನದ ಬಗ್ಗೆ ನನ್ನ ಒಂದು ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ, ನಮ್ಮ ಸಂವಿಧಾನವನ್ನು ಅರ್ಥಪೂರ್ಣವಾಗಿ ಪರಿಪೂರ್ಣವಾಗಿ ಅರ್ಥಕೊಂಡ್ರಂಥ ಜನಸಾಮಾನ್ಯರಲ್ಲಿ 10% ಸಿಕ್ಕೋದು ತುಂಬ ಕಷ್ಟ ಅಂದ್ಕೊತೀನಿ ನಾನು. ಯಾಕಂದರೆ ನಮ್ಮ ಸಂವಿಧಾನನ ಪಠ್ಯಪುಸ್ತಕಗಳಲ್ಲಿ ಸ್ವಲ್ಪ ಅಳವಡಿಸಿದ್ದಾರೆ ಅಷ್ಟೇ, ಪೂರ್ತಿಯಾಗಿ ಅಳವಡಿಸಿಲ್ಲ. ಅದನ್ನು ಮುಂದೆ ಈ ನಮ್ಮ ಸರ್ಕಾರಗಳು ಆ ಪಠ್ಯಪುಸ್ತಕಗಳಲ್ಲಿ ಸಂವಿಧಾನವನ್ನು ಸಂಪೂರ್ಣವಾಗಿ ಅದನ್ನೇ ಒಂದು ಸಬ್ಜೆಕ್ಟ್, ಒಂದು ವಿಷಯವಾಗಿ ರೂಢಿಸಿ ಮಕ್ಕಳಿಂದಲೇ ನಮ್ಮ ಸಂವಿಧಾನ ಬಗ್ಗೆ ತಿಳಿಸ್ಕೊಂಡ್ರೆ ನಮ್ಮ ದೇಶದ ಭವಿಷ್ಯ ಇನ್ನೂ ಉಜ್ವಲವಾಗಿ ಬೆಳೆಯೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ನಾನು ತಿಳಿಸೋಕೆ ವ್ಯಕ್ತಪಡಿಸ್ತೀನಿ. ಆಮೇಲೆ ಏನು ಇದು ಯಾಕೆ ಈ ಕಾರ್ಯಕ್ರಮ ಮಾಡಿದ್ರು, ಊರೂರಿಗೂ ಬಂದು ಈ ನಮ್ಮ ಸಂವಿಧಾನದ ಬಗ್ಗೆ ಹೆಚ್ಚಿಗೆ ತಿಳುವಳಿಕೆ ಆಗಲಿ, ಓದಲಿ, ತಿಳ್ಕೊಳ್ಳಿ. ಏನು ನಾನೊಬ್ಬ ಈ ಭಾರತದ ಪ್ರಜೆಯಾಗಿ ನಮ್ಮ ಸಂವಿಧಾನ ನಮಗೆ ಏನು ಹಕ್ಕು ಕೊಟ್ಟಿದೆ, ನಾವು ಯಾವ ರೀತಿ ನಡ್ಕೊಳ್ಬೇಕು, ನಮ್ಮ ಹಕ್ಕುಗಳನ್ನ ಯಾವ ರೀತಿ ನಾವು ಪಡ್ಕೊಳ್ಬೇಕು ಅನ್ನೋದು ಬಹಳ ವಿಶ್ಲೇಷವಾಗಿದೆ. ನಮ್ಮ ಡಾಕ್ಟರ್ BR ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಮಹಾನ್ ವ್ಯಕ್ತಿ ನಮಗೆ ಒಂದು ಸಂವಿಧಾನ ರಚನೆ ಮಾಡಿಕೊಟ್ಟಿದ್ದಾರೆ. ಸರ್ ಹೇಳ್ದಂಗೆ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಶ್ರಮ ವಹಿಸಿ ಎಲ್ಲ ನಮ್ಮ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಏನೇನು ಒಳ್ಳೆ ಅಂಶಗಳಿದೆ ಅದನ್ನೆಲ್ಲ ಆಯ್ದು ನಮ್ಮ ಭಾರತದ ಸಾಮಾಜಿಕವಾಗಿ ಭೌಗೋಳಿಕವಾಗಿ ಜನತೆ ಆದಾದ್ಮೇಲೆ ಯಾವ್ಯಾವ ಜನಕ್ಕೆ ಏನೇನು ಬೇಕು, ಯಾವ ರೀತಿ ಮುಂದೆ ನಡ್ಕೊಳ್ಬೇಕು, ನಮ್ಮ ದೇಶ ಒಂದು ಭವಿಷ್ಯ ರೂಪಿಸಿ ಮುಂದುವರಿಬೇಕಾದ್ರೆ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಹಿರಿಯ ಸಾಹಿತಿಗಳು ಹಿಂದೆ ಇದ್ದಂಥ ನಮ್ಮ 12ನೇ ಶತಮಾನದಲ್ಲಿ ನಮ್ಮ ಬಸವಣ್ಣವರು ಏನು ಪಂಕ್ತಿ ಹಾಕೊಟ್ಟಿದ್ರು ಅದನ್ನೆಲ್ಲ ಮನಗಂಡು ಎಲ್ಲ ಇದನ್ನು ಅರಿದು ಕುಡಿದು ತಂದು ಒಂದು ಉತ್ತಮವಾದಂಥ ಸಂವಿಧಾನ ಕೊಟ್ಟಿರೋದು ಇಡೀ ಪ್ರಪಂಚದಲ್ಲೇ ನಮ್ಮ ಭಾರತದ ಸಂವಿಧಾನ ನಂಬರ್ 1 ಸ್ಥಾನದಲ್ಲೈತೆ ಇವತ್ತು. ಬಳಿಕ ಸಮಾಜ ಕಲ್ಯಾಣಾಧಿಕಾರಿ ಸಿದ್ದರಾಜು ಮಾತನಾಡಿ, ದೇಶದಲ್ಲಿ ಮನುಷ್ಯನಿಗೆ ಸ್ವಾತಂತ್ರ್ಯವಾಗಿ ಬದುಕುವ ಹಕ್ಕಿರಲಿಲ್ಲ. ಅಸ್ಪೃಶ್ಯತೆ, ಅಸಮಾನತೆ ಎನ್ನುವುದು ಜೀವಂತವಾಗಿತ್ತು. ಇದನ್ನು ಕಂಡ ಅಂಬೇಡ್ಕರ್ ಅವರು ಸರ್ವರಿಗೂ ಸಮಾನತೆ ಸಿಕ್ಕುವ ದೃಷ್ಟಿಯಿಂದ ಸಂವಿಧಾನವನ್ನ ರಚನೆ ಮಾಡಿದ್ರು. ಇದರ ಪರಿಣಾಮವಾಗಿ ಎಲ್ಲಾ ಧರ್ಮದವರು ಸಮಾನತೆ ಮತ್ತು ಸಹಬಾಳ್ವೆಯಿಂದ ಜೀವಿಸುವಂತಾಗಿದೆ. ಆದ್ದರಿಂದ ಪ್ರತಿಯೊಬ್ಬರು ಸಂವಿಧಾನವನ್ನು ಅರ್ಥೈಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಇವತ್ತು ಜನವರಿ 26ನೇ ತಾರೀಕು ಸಂವಿಧಾನದ ಜಾರಿಗೂ ಮುಂಚೆ ನಮ್ಮ ಪರಿಸ್ಥಿತಿ ಹೇಗಿತ್ತು, ಸಂವಿಧಾನ ಜಾರಿ ಆದ್ಮೇಲೆ ಏನೆಲ್ಲ ನಮ್ಮ ದೇಶದಲ್ಲಿ ಬದಲಾವಣೆ ಆಗಿದೆ ಅಂತ ಸ್ವಲ್ಪನೇ ನಾನು ಸಂಕ್ಷಿಪ್ತವಾಗಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಸಂವಿಧಾನ ಜಾರಿಗೂ ಮುಂಚೆ ಸಂವಿಧಾನ ಜಾರಿ ನಂತರ ನಮ್ಗೆ ಹಲವಾರು ಹಕ್ಕುಗಳು ಸಿಕ್ಕಿದಾವೆ. ಶಿಕ್ಷಣದ ಹಕ್ಕು, ಉದ್ಯೋಗದ ಹಕ್ಕು, ಆಸ್ತಿಯನ್ನು ಹೊಂದುವಂತ ಹಕ್ಕು, ಎಲ್ಲಿ ಬೇಕಾದ್ರೂ ನಾವು ವಾಸ ಮಾಡುವಂತ ಹಕ್ಕು, ಇವೆಲ್ಲ ನಮಗೆ ಸಿಕ್ಕಿದಾವೆ. ನಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ಹಕ್ಕು, ಹೆಣ್ಮಕ್ಳು ಕೂಡ ಅವರ ಅಭಿಪ್ರಾಯನ ವ್ಯಕ್ತಪಡಿಸೋದಕ್ಕೆ ಸಂಪೂರ್ಣ ಸ್ವತಂತ್ರರಾಗಿದ್ದಾರೆ. ಯಾರು ಅದನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ ಸಂವಿಧಾನದ ಮೂಲಕ. ಇವೆಲ್ಲ ಹಕ್ಕುಗಳು ನಮ್ಗೆ ಸಂವಿಧಾನ ಜಾರಿ ನಂತರ ಸಿಕ್ಕಿದವೆ. ಅಂದ್ರೆ ಸಂವಿಧಾನ ಜಾರಿಗೂ ಮುಂಚೆ ಏನಿತ್ತು ಹಂಗಿದ್ರೆ, ಸಂವಿಧಾನ ಯಾವ ಜಾರಿ ಆಗಿತ್ತು 1950. ಅಲ್ಲಿಂದ ನಮ್ಗೆ ಹಕ್ಕುಗಳು ಸಿಕ್ಕಿದವೆ ಅಂದ್ರೆ ಸಂವಿಧಾನ ಜಾರಿಗೂ ಮುಂಚೆ ಏನಾಗಿತ್ತು ಹಂಗಿದ್ರೆ ಪ್ರಶ್ನೆ ಮಾಡ್ಕೋಬೇಕಲ್ವಾ. ಹಕ್ಕುಗಳನ್ನ ಸಂವಿಧಾನ 1950 ನಂತರ ಯಾಕೆ ನಮಗೆ ಕೊಟ್ರು, ಆಗ ಯಾಕೆ ಬಂತು, ಇದಕ್ಕಿಂತ ಮುಂಚೆ ಇರ್ಲಿಲ್ವಾ ಅದು ಅನ್ನೋ ಒಂದು ಪ್ರಶ್ನೆ ನಮ್ಮ ತಲೆಯಲ್ಲಿ ಬರಬೇಕು. ಗೊತ್ತಾಯ್ತಲ್ವಾ? ಶಿಕ್ಷಣದ ಹಕ್ಕು ಸಂವಿಧಾನ ಜಾರಿಗೆ ಮುಂಚೆ ಇರಲಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು.
ಆಸ್ತಿ ಮಾಡುವ ಹಕ್ಕು ನಮಗೆ ಇರಲಿಲ್ಲ. ಉದ್ಯೋಗ ನಮ್ಮ ಆಯ್ಕೆಗೆ ಅನುಗುಣವಾಗಿ, ನಮ್ಮ ವಿದ್ಯೆಗೆ ಅನುಗುಣವಾಗಿ ಉದ್ಯೋಗವನ್ನ ಆಯ್ಕೆ ಮಾಡುವಂತ ಹಕ್ಕು ನಮ್ಗೆ ಇರಲಿಲ್ಲ. ನಾನೊಬ್ಬ ಕಸ ಗುಡಿಸೋ ಮಗನಾಗಿ ಹುಟ್ಟಿದ್ರೆ ನಾನು ಕಸನೇ ಗುಡಿಸ್ಬೇಕಾಗಿತ್ತು, ನಾನು ಏನೇ ಓದಿದ್ರು. ಇದು ದೇಶದ ಪರಿಸ್ಥಿತಿ 1950ಕ್ಕಿಂತ ಹಿಂದೆ. ಸಂವಿಧಾನ ಜಾರಿಯಾದ ನಂತರ ಇವತ್ತು ನಮ್ಮ ಚಿನ್ನಸ್ವಾಮಿ ಅವರು ಹೇಳ್ತಿರೋದನ್ನು ಬಹಳ ಸುಲಭವಾಗಿ, ಚಾಯ್ ಮಾರುವಂತಹ ನಮ್ಮ ಪ್ರೈಮ್ ಮಿನಿಸ್ಟರ್ ಇವತ್ತು ಏನಾಗಿದ್ದಾರೆ ದೇಶದಲ್ಲಿ? ಪ್ರಧಾನ ಮಂತ್ರಿ ಆಗಿದ್ದಾರೆ. ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ದ್ರೌಪದಿ ಮುರ್ಮು ಅವರು ಏನಾಗಿದ್ದಾರೆ ಇವತ್ತು? ರಾಷ್ಟ್ರಪತಿ. ಅದೆಲ್ಲ ಯಾವುದರ ಕೊಡುಗೆ? ಸಂವಿಧಾನದ ಕೊಡುಗೆ. ಸಂವಿಧಾನವನ್ನು ಕೊಟ್ಟವರು ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು. ಸಂವಿಧಾನವನ್ನ ಹೆಂಗ್ ಕೊಟ್ಟಿದ್ದಾರೆ ಅಂದ್ರೆ, ಕಟ್ಟ ಕಡೆಯ ವ್ಯಕ್ತಿ, ದೇಶದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಅವನಿಗೆ ಇಚ್ಛೆ ಪಟ್ರೆ, ಅವನು ಶ್ರಮ ಪಟ್ರೆ ಏನ್ ಬೇಕಾದ್ರೂ ಆಗ್ಬೋದು. ಇಲ್ಲಿ ನಮ್ಮ ಅಧ್ಯಕ್ಷ ಇದ್ದಾರೆ, ಉಪಾಧ್ಯಕ್ಷ ಯಾರು? ರಾಧಿಕಾ ಮೇಡಮ್ ಉಪಾಧ್ಯಕ್ಷರು. ಯಾರವರು? ಮಹಿಳೆ ಉಪಾಧ್ಯಕ್ಷರಾಗಿದ್ದಾರೆ. ಯಾರಿಗೆ ಅವಕಾಶ ಕೊಟ್ಟವರು? ಸಂವಿಧಾನ. ಯಾರು ಕೊಟ್ಟಿದ್ದ ಅವಕಾಶ? ಸಂವಿಧಾನ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ JM ರಮೇಶ್, ಉಪಾಧ್ಯಕ್ಷೆ ರಾಧಿಕಾ, ಗ್ರಾಮ ಪಂಚಾಯಿತಿ ಸದಸ್ಯ JRD ಮಂಜುನಾಥ್, ಗೋವಿಂದಪುರ ವೆಂಕಟೇಶ್, PDO ರಾಜಣ್ಣ, ನೋಡಲ್ ಅಧಿಕಾರಿ ಆಯಿಷಾ, ದಲಿತ ಮುಖಂಡ ಚಿನ್ನಸ್ವಾಮಿ ಸೇರಿದಂತೆ ಇತರೆ ಮುಖಂಡರು ಹಾಜರಿದ್ದರು.